ಅಂದ್ರೆ ತಾವ್ ಹೇಳೋದು ನಮಗೆ ತಿಳಿಯಲಿಲ್ಲ ಅಲ್ವಾ? ನೀವು ಹುಡುಗನ್ನ ಹತ್ತಿರದಿಂದ ನೋಡಿದ್ರಿ ಅಲ್ವಾ? ನೋಡಿದೆ ಒಡೆಯ. ನಿಮಗೆ ದೇವಕಿ ಮಗ ಅನಿಸ್ತಾವ? ಕಣ್ಣು, ಮೂಗು, ತುಟಿ, ಗಡ್ಡ ಏನಾದ್ರೂ ಹೋಲಿಕೆ ಇದೆಯಾ? ದೇವಕಿ ತರ ಅಥವಾ ವಸುದೇವನ ತರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಏನಾದ್ರೂ ಹೋಲಿಕೆ ಇರಲೇಬೇಕಲ್ಲ. ಈಗ ನನ್ನನ್ನೇ ನೋಡಿ, ಈ ಕೈ ಬೆರಳೆಲ್ಲ ನಮ್ಮ ಅಪ್ಪನ, ಈ ಕೈ ಮಾತ್ರ ನನ್ನ. ದೇವಕಿ ವಸುದೇವ ಹೋಲಿಕೆ ಏನೂ ಕಾಣಿಸ್ತಿಲ್ಲ, ಆದ್ರೆ ಕೈ ಮಾತ್ರ ಹೀಗೆ ಕಾಣಿಸ್ತಿಲ್ಲ. ಎಲ್ಲ ಮಕ್ಕಳು ಸೋದರ ಮಾವನ ಓದವೇನ್ರಿ? ಹೇಳಿದ ಎದೆ ಉದ್ದ ಬೆಳೆಸ್ತಾರೆ ಮಕ್ಕಳು. 16 ವರ್ಷ ಆಯಿತು ಕೃಷ್ಣನನ್ನು ನೋಡಿ. ಮಕ್ಕಳನ್ನು ಆಡಿಸಲಿಲ್ಲ, ತೂಗಲಿಲ್ಲ, ಜೋಗಳ ತೊದಲ ನೋಡಿ ಕೇಳಲಿಲ್ಲ. ಲೋಕದ ಎಲ್ಲಾ ಮಕ್ಕಳು ಅಪ್ಪ ಅಮ್ಮನ ಕಣ್ಣಲ್ಲಿ ಚೂರು ಬೆಳೆಯುತ್ತಾರೆ. ಮಕ್ಕಳನ್ನು ಅಪ್ಪ ಅಮ್ಮನ ಪುಣ್ಯವೇ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತೊದಲ ನೋಡಿ ಕೇಳಲಿಲ್ಲ, ಜೋಗಳ ಆಡಲಿಲ್ಲ. ಓ ಮಹಾರಾಜ ಬಾ ಬಾ. ಬಾ ಕೂತ್ಕೋ. ಶಬ್ಬಾಷ್ ಬಾಬಾ, ನನ್ನ ಮನೆಯಲ್ಲಿ ನನಗೆ ಉಪಚಾರ. ನನಗಂತೂ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ರಾಜಕಾರ್ಯವೇ ಹಾಗೆ. 10 ಜನರ ಮಧ್ಯೆ ಕೂತಾಗ ಜೋಲಿ, ಏಕಾಂಗಿ ಇದ್ದಾಗ ಒತ್ತಿದರ ಮುಚ್ಚದ ರೆಪ್ಪೆ. ಮೊದಲಿಂದಲೂ ಅಷ್ಟೇ ತಮಾಷೆ ನೀನು. ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ದೇವಕಿ, ಹಾಲು ಗೀಲು ಏನೂ ಬೇಡ. ಹಾಲೆಲ್ಲ ಕುಡಿಯೋರು ನಾವಲ್ಲ, ಹಿಡಿಸೋಲ್ಲ ನಮಗೆ. ಕ್ಷೀರಸಾಗರ ಮತನದ ಕಥೆ ಗೊತ್ತಲ್ಲ ನಿಮಗೆ? ಬೇಡ ದೇವಕಿ, ಬೇಡ. ಹಾಲು ಗೀಲು ಏನೂ ಬೇಡ. ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ, ನಿನ್ನ ಕೊಳಗೋಲು. ಮಾತಾಡು ಮಹಾರಾಜ. ನೋಡಿದೆ ನನ್ನ ಮೇಲೆ ಏನೋ ಅಸಮಾಧಾನ. ನನ್ನ ತಂಗಿ ಮೇಲೆ ನನಗೆ ಪ್ರೀತಿ ಇಲ್ಲ ಅಂದುಕೊಂಡೆಯ? ಸಂಕೋಲಾಕ್ಷಿತಿ ನಿಜ, ಆದ್ರೆ 100ಕ್ಕೆ 100 ಶುದ್ಧ ಅಪರಂಜಿದು. ಕೊರಳಿಗೆ 3 ಕೈಗೆ 2 ಕಾಲಿಗೆ 1 ಎಲ್ಲ ಚಿನ್ನಂತೆ. 25 ವರ್ಷ ಆಯ್ತಲ್ಲ ಮಾಡಿಸಿ. ಸ್ವಲ್ಪ ಆದ್ರೂ ಕಪ್ಪಾಗಿದೆಯಾ? ಅದು ಪ್ರೀತಿ ಅಂದ್ರೆ. ಇದು ಪ್ರೀತಿ ಅಂದ್ರೆ. ಇರ್ಲಿ ಬಿಡು ಬಾವಾ. ನಿಮಗೊಂದು ವಿಶೇಷ ಸುದ್ದಿ. ಇವತ್ತು ಮಥುರಾ ನಗರದಲ್ಲಿ ಧನುರ್ಯಾಗ ಮಹೋತ್ಸವ. ದೇಶದ ಎಲ್ಲಾ ಕಡೆಯಿಂದ ಸಾಹಸಿ ಹೊರಟು ಬಂದಿದ್ದಾರೆ ರಾಜನ ಮುಂದೆ ಶಕ್ತಿ ಪ್ರದರ್ಶಿಸಲು. ಏನು ಚೋರಿ ಹುಡುಗರದ್ದು ಇವತ್ತ ಬಿಲ್ಲ ಹಬ್ಬ. ಏಕೆ ನಿಮಗೆ ಗೊತ್ತಿಲ್ವಾ? ಅದೃಷ್ಟವಂತರು ನೀವು. ನಿಮಗೆ ಹೊತ್ತೊತ್ತಿಗೆ ಊಟ, ಹೊತ್ತೊತ್ತಿಗೆ ನಿದ್ದೆ. ಬಿಸಿಲಲ್ಲಿ ಬೇಯೋ ಆಗಿಲ್ಲ, ಮಳೆಯಲ್ಲಿ ಕೊಯ್ಯೋ ಆಗಿಲ್ಲ. 4 ಗೋಡೆ ಮಧ್ಯೆ ನಿಂದೆ ಒಂದು ಪ್ರಪಂಚ. ಮುತ್ತು ಸೆರೆಮನೆಯೊಳಗೆ ಬಂದೇ ಬಿಡ್ತು. ಬಂಧನದಲ್ಲಿ ಇದ್ದು ನೀವು ಸ್ವತಂತ್ರ, ಬಯಲಲ್ಲಿ ಇದ್ದು ನಾವು ಬಂದಿಗಳು. ಎಲ್ಲಿ ಹೋದ್ರು ರಕ್ಷಕರ ಪೀಡೆ. ನಿಶ್ಚಿಂತವಾಗಿ ಊಟ ಮಾಡೋ ಆಗಿಲ್ಲ, ನಿದ್ದೆ ಮಾಡೋ ಆಗಿಲ್ಲ. ಕಣ್ಣು ಮುಚ್ಚಿದ್ರೆ ಸಾಕು, ತಕಪಕ ಕುಣಿತಾವ ನಾವು ಕೊಂಡ ಮಕ್ಕಳು. ಇದೆ 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಹುಟ್ಟಿದ ಎಲ್ಲಾ ಮಕ್ಕಳನ್ನು ಕಲಿಸಿದೆ. ಎಲ್ಲ ಮಕ್ಕಳನ್ನು ಈ ದೇಶದಲ್ಲಿ ಎಷ್ಟು ಅಂತವನ್ನ ಕಲಿಸಿದೆ. ದೇವಕಿ, ಹೊಟ್ಟೆಯಲ್ಲಿ ಹುಟ್ಟೋ 8ನೇ ಮಗ ನನ್ನನ್ನ ಕೊಲ್ಲಬೇಕು. ಆದ್ರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದೆ ಅಷ್ಟಮ ಪುತ್ರ ಪುತ್ರಿ ಅಲ್ಲ. ಅಷ್ಟಮ ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸು ನಿನಗೆ ದೊಡ್ಡಿದ? ದಯವಿಟ್ಟು ನಿನ್ನ 8ನೇ ಮಗನ ಎಲ್ಲಿ ಮುಚ್ಚಿಟ್ಟಿದೆಯಾ? ಹೇಳು. ರಾಜ್ಯ ಬೇಡ, ಪಟ್ಟ ಬೇಡ, ಪಾಡ ಬೇಡ, ಎಲ್ಲ ನಿನ್ನ ಗಂಡನಿಗೆ ಕೊಡ್ತೀನಿ. ಹೇಳು ದೇವಕಿ, ಎಲ್ಲಿ ಮುಚ್ಚಿಟ್ಟಿದ್ದೀಯಾ? ಹೇಳು. ನಾನು ನಿಜ ಹೇಳಿದ್ರೆ ನೀನು ನಂಬೋದಿಲ್ಲ. ದೇವಕಿ, ಹೇಳು, ನಿನ್ನ ಮಾತು ನಾನು ನಂಬ್ತೀನಿ. ಹೇಳು. ಮುಚ್ಚಿಟ್ಟಿದ್ದೆ ನಿಜ. 9 ತಿಂಗಳು ಇಲ್ಲಿ ಮುಚ್ಚಿಟ್ಟಿದ್ದೆ. ಮತ್ತೆ ಅದೇ ಬೋರ್ಡ್